ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಅಯ್ಯನಗುಡಿ ಜಾತ್ರೆಗೆ ಬಂದಿದ್ದೀವಿ. ಅಂದರೆ ಕೆಂಗಲ್ ಜಾತ್ರೆ ಅಂತಾರೆ. ಈ ಜಾತ್ರೆ ಬಂದು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಸ್ಟಾರ್ಟ್ ಆಗುತ್ತೆ. ನಮ್ಮ ರೈತರುಗಳು ಸಂಕ್ರಾಂತಿ ಹಬ್ಬನ ಅವರವರ ಊರುಗಳಲ್ಲಿ ಆಚರಣೆ ಮಾಡಿ ಹಸುಗಳನ್ನ ಕಿಚ್ಚಾಯಿಸಿ ಬಳಿಕ ನೆಕ್ಸ್ಟ್ ಡೇ ಈ ದೇವಸ್ಥಾನಕ್ಕೆ ಬರ್ತಾರೆ. ನನ್ನ ಹೆಸರು ರಘು ಅಂತ. ನಾನು ಈ ದೇವಸ್ಥಾನದ ಎಕ್ಸಿಕ್ಯೂಟಿವ್ ಆಫೀಸರ್ ಆಗಿದ್ದೀನಿ. ಈ ಕ್ಷೇತ್ರ ಕೆಂಗಲ್ ಅಂತ ಕರೀತಾರೆ. ಇದರ ಮೂಲ ಹೆಸರು ಬಂದು ಅಯ್ಯನಗುಡಿ ಅಂತ. ಅಯ್ಯ ಅಂತಂದರೆ ಆಂಜನೇಯ ಅಂತ. ಸೊ ಕೆಂಗಲ್ ಅನ್ನೋ ಹೆಸರು ಏನಕ್ಕೆ ಬಂತು ಅಂತಂದರೆ, ನಮ್ಮ ದೇವಸ್ಥಾನದಲ್ಲಿರ್ತಕ್ಕಂಥ ಶಿಲಾಮೂರ್ತಿ ಕೆಂಪು ಶಿಲೆಯಲ್ಲಿರೋದ್ರಿಂದ ಇದನ್ನು ಕೆಂಗಲ್ ಅಂತ ಕರೀತಾರೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಈ ಕ್ಷೇತ್ರದಲ್ಲಿ ಜಾತ್ರೆ ನಡೆಯುತ್ತೆ. ಈ ವರ್ಷ ಜನವರಿ 12ನೇ ತಾರೀಕಿಂದ ಜನವರಿ 22ನೇ ತಾರೀಕುವರೆಗೂ ಕೂಡ ರಥೋತ್ಸವ ಇದೆ. 19ನೇ ತಾರೀಕು ಅಂದರೆ ಈ ದಿನ ಈಗಾಗಲೇ ಬೆಳಗ್ಗೆ 11:15ರಿಂದ 12:15ಗೆ ರಥೋತ್ಸವ ಆಗಿದೆ. ನಂತರ ಇನ್ನು 22ನೇ ತಾರೀಕುವರೆಗೂ ಕೂಡ ರಥೋತ್ಸವ ಇದೆ. ಸಂಕ್ರಾಂತಿ ದಿನದಿಂದ ಒಟ್ಟು 5 ದಿನಗಳ ಕಾಲ ದನಗಳ ಜಾತ್ರೆ ನಡೆದಿದೆ. ಈ ದನಗಳ ಜಾತ್ರೆಯಲ್ಲಿ ವಿಜೇತರಾದಂತಹ ರಾಸುಗಳಿಗೆ ಮತ್ತು ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥ ಎಲ್ಲ ರೈತರಿಗೆ ನಮ್ಮ ಶಾಸಕರಿಗಾಗಲೇ ಬಹುಮಾನ ಕೂಡ ವಿತರಣೆ ಮಾಡಿದ್ದಾರೆ. ಇನ್ನು 22ರವರೆಗೂ ಜಾತ್ರೆ ಇರೋದ್ರಿಂದಾಗಿ ಬೇರೆ ಬೇರೆ ಇನ್ನೂ ಉತ್ಸವಗಳು ಸೇವೆಗಳಿದೆ. ನಾಳೆ ತೆಪ್ಪೋತ್ಸವ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಬೇರೆ ಕಾರ್ಯಕ್ರಮಗಳು ಉತ್ಸವಗಳು ದೇವಸ್ಥಾನದ ಆವರಣದಲ್ಲಿ ನಡೀತಾ ಇದೆ. ಸೊ ಭಕ್ತಾದಿಗಳು ಬಂದು ವಿಶೇಷತೆ ಈ ಸಲ ಸರ್, ಈ ವರ್ಷದ ಹೊಸ ರಥ ಬಂದಿದೆ. ನಮ್ಮ ಬೆಂಗಳೂರು ವಿಜಯನಗರ ವಿಧಾನಸಭಾ ಕ್ಷೇತ್ರದ ಎಂ ಕೃಷ್ಣಪ್ಪ ಅವರು ಮತ್ತು ಅವ್ರ ಕುಟುಂಬದ ಕಡೆಯಿಂದ ನಮ್ಮ ದೇವಸ್ಥಾನಕ್ಕೆ ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಈ ರಥದಲ್ಲಿ ಒಟ್ಟು 5 ಜಾತಿ ಮರನ ಬಳಕೆ ಮಾಡಿದ್ದೀವಿ. ಈ ರಥದಲ್ಲಿ ರಾಮಾಯಣ ಹಾಗೂ ದಶಾವತಾರವನ್ನು ಕಂಪ್ಲೀಟಾಗಿ ಕೆತ್ತನೆ ಕಾಣ್ಬೋದಾಗಿದೆ. ಮತ್ತು ಎಲ್ಲೂ ಕೂಡ ಮೆಷಿನರಿ ಯೂಸ್ ಮಾಡಿಲ್ಲ. ಕಂಪ್ಲೀಟ್ ಕೈ ಕೆತ್ತನೆಯಿಂದ ಮಾಡಿರ್ತಕ್ಕಂಥ ರಥ ಇದೆ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನ ಇಟ್ಟು ರಥವನ್ನು ಪೂಜೆ ಮಾಡೋದು. ಇಲ್ಲಿ ಮೂಲ ಪೂಜೆ ನಡೆಯೋದು ಯಾವಾಗಲೂ ಆಂಜನೇಯರಿಗೆ ಆದ್ರೂ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ರಥದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಹೌದು, ಹಿಂದೆಯಿಂದ ನಡ್ಕೊಂಬಂದಿರೋ ಸಂಪ್ರದಾಯ. ಪ್ರತಿ ವರ್ಷ ಜಾತ್ರೆ ಈ ಜಿಲ್ಲೆಯಲ್ಲಿ ಫಸ್ಟ್ ಜಾತ್ರೆ ನಡೆಯೋದು ಕೆಂಗಲ್ ಜಾತ್ರೆ. ಹೌದು.
ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಅಯ್ಯನಗುಡಿ ಜಾತ್ರೆಗೆ ಬಂದಿದ್ದೀವಿ. ಅಂದರೆ ಕೆಂಗಲ್ ಜಾತ್ರೆ ಅಂತಾರೆ. ಈ ಜಾತ್ರೆ ಬಂದು ಸಂಕ್ರಾಂತಿ ಹಬ್ಬದ ಮಾರನೇ ದಿನ ಸ್ಟಾರ್ಟ್ ಆಗುತ್ತೆ. ನಮ್ಮ ರೈತರುಗಳು ಸಂಕ್ರಾಂತಿ ಹಬ್ಬನ ಅವರವರ ಊರುಗಳಲ್ಲಿ ಆಚರಣೆ ಮಾಡಿ ಹಸುಗಳನ್ನ ಕಿಚ್ಚಾಯಿಸಿ ಬಳಿಕ ನೆಕ್ಸ್ಟ್ ಡೇ ಈ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲಿ ದನಗಳ ಜಾತ್ರೆ, ಅಯ್ಯನಗುಡಿ ಜಾತ್ರೆ ಮತ್ತು ಕೆಂಗಲ್ ಜಾತ್ರೆ ಅಂತ ಹೇಳ್ತಾರೆ. ಇದು ಸಂಕ್ರಾಂತಿ ಹಬ್ಬದ ಆದ ಮಾರನೇ ದಿನ ಸ್ಟಾರ್ಟ್ ಆಗುತ್ತೆ. ಮತ್ತು ಜನವರಿ ತಿಂಗಳಲ್ಲಿ, ಯಾವಾಗಲೂ ಜನವರಿ ತಿಂಗಳಲ್ಲಿ ಇರುತ್ತೆ. ಈ ಜಾತ್ರೆಯಲ್ಲಿ ನಾವು ಹಳ್ಳಿ ಕಾರುಗಳು ಮತ್ತು ನಮ್ಮ ದೇಸಿ ಹಸುಗಳು ಎಲ್ಲ ತಳಿಗಳ ಕರುಗಳು ನೋಡ್ಬೋದು. ಇಲ್ಲಿ ಆ ಹಲ್ಲುಗಳ ಆಧಾರದ ಮೇಲೆ 2 ಹಲ್ಲು 4 ಹಲ್ಲು ಆಧಾರದ ಮೇಲೆ ಅವು ವಯಸ್ಸುಗಳನ್ನ ನಿರ್ಧಾರ ಮಾಡ್ತಾರೆ. ಮತ್ತು ₹1 ಬಣ್ಣ ಇರಬೇಕು ಹಸುವಿನ ಗುರುಸು ಮತ್ತು ಹಸು ನಡೆಯೋ ಸ್ಟೈಲ್ ಹೆಂಗಿರುತ್ತೆ, ಅದರ ಮೈಕಟ್ಟು, ಅದರ ಮೇಲೆ ಹಸು ಯಾವ ಪ್ರೈಸ್ ಕೊಡ್ತಾರೆ. ಮತ್ತು ಇಲ್ಲಿ ಬಂದ ಎಲ್ಲ ದನಗಳಿಗೂ ಸಮಾಧಾನಕರ ಬಹುಮಾನ ಕೊಡ್ತಾರೆ. ಮುಂಚೆ ಈ ಹಸುಗಳು ಒಂದು 20 ಜೊತೆ 10 ಜೊತೆ ಮಾತ್ರ ಬರ್ತಿತ್ತು, ಸ್ವಲ್ಪ ಡೌನ್ ಆಗಿತ್ತು. ಹಾಗಾಗಿ ನಮ್ಮ ಪರಂಪರೆ ಉಳಿಬೇಕು ಮತ್ತು ಹಸುಗಳನ್ನ ಬಗ್ಗೆ ನಮ್ಮ ರೈತರ ಒಂದು ಕಷ್ಟಗಳು ಆಗಬಾರ್ದು ವ್ಯಾಪಾರ ಮಾಡಲಿಕ್ಕೆ, ಮತ್ತು ನಮ್ಮ ರೈತರಿಗೆ ಸಹಾಯ ಆಗಬೇಕು ಅಂತ ಕೆಂಗಲ್ನ ಕೆಲವು ಗಣ್ಯರು ಸೇರಿ ಕಮಿಟಿ ಮಾಡಿ, ಇಲ್ಲಿ ಕಮಿಟಿ ಮೂಲಕ ಎಲ್ಲ ಹಸುಗಳಿಗೆ ಒಂದು ಚಿನ್ನದ ಕಾಯಿನ್ ಕೊಡೋ ಬಹುಮಾನ ಕೊಡೋ ಥರ, ಮತ್ತು ಬಂದ ಎಲ್ಲ ಹಸುಗಳಿಗೂ ಸಮಾಧಾನಕರ ಬಹುಮಾನ ಕೊಡೋ ಥರ ಒಂದು ವ್ಯವಸ್ಥೆ ಮಾಡಿ ಈ ಜಾತ್ರೆಯನ್ನು ಮುಂದುವರಿಸ್ತವ್ರೆ. ಹಾಗಾಗಿ ದಯಮಾಡಿ ಎಲ್ಲ ರೈತರುಗಳು ಮತ್ತು ಇನ್ನು ಅಕ್ಕಪಕ್ಕದ ಗ್ರಾಮಸ್ಥರು ಮತ್ತು ನೀವು ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ಕಮೆಂಟ್ ಮಾಡಿ, ನಮಗೆ ಯಾವ ಊರಿಂದ ವೀಡಿಯೋ ನೋಡ್ತಾ ಇದ್ದೀರ ಗೊತ್ತಾಗುತ್ತೆ. ಎಲ್ಲರೂ ಬಂದು ಈ ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು. ಮತ್ತು ನಿಮಗೆ ಹಸುಗಳನ್ನ ಯಾವ ಥರ ವ್ಯಾಪಾರ ಮಾಡ್ತಾರೆ, ಹಸುಗಳನ್ನ ಗುರುಸು ಮತ್ತು ಹಸುಗಳನ್ನ ಕಾಲು, ಹಸುಗಳ ನಡಿಗೆ ಯಾವ ಥರ ಇರಬೇಕು, ಮತ್ತು ಹಸು ಎಷ್ಟು ಕ್ರಯ ಮಾಡ್ತಾರೆ, ಎಷ್ಟಕ್ಕೆ ಮಾರ್ತಾರೆ, ಎಷ್ಟಕ್ಕೆ ತಗೋತಾರೆ ಅನ್ನೋದು ಎಲ್ಲ ವಿಷಯ ನೀವು ಇಲ್ಲಿ ತಿಳ್ಕೊಬೋದು. ಮತ್ತು ನಮ್ಮ ರಾಮನಗರದ ಮೀನು ತಳಿಯಾದ ಹಳ್ಳಿ ಹಸುಗಳನ್ನ ಸಹ ನೀವು ಇಲ್ಲಿ ನೋಡ್ಬೋದು. ಈ ಜಾತ್ರೆಗೆ ಒಮ್ಮೆ ಭೇಟಿ ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.